ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಗಾರ್ಡನ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನಮ್ಮ ತೋಟ ತೋರಿಸ್ತಾ ಇಲ್ಲ, ನಾನು ಬೇರೆ ತೋಟ ತೋರಿಸ್ತಾ ಇದ್ದೀನಿ. ನಾವು ಊರಿಗೆ ಹೋಗಿದ್ವಿ, ಅಲ್ಲಿ ಮಾಡಿರೋ ವಿಡಿಯೋ ಇದು. ಪಪ್ಪಾಯ ಗಿಡದ ತುಂಬ ಹೂವು. ಅದು ಹೂವು ಯಾವ ಥರ ಇದೆ ಅಂದರೆ ಸುಗಂಧರಾಜ್ ಹೂವು ಅಲ್ವಾ, ಆ ಥರ ಇದೆ. ಗಿಡದ ತುಂಬ ಹೂವು, ಆದರೆ ಇದಕ್ಕೆ ತೊಟ್ಟು ತುಂಬ ಉದ್ದ ಬರುತ್ತೆ. ಕಾಯಿ ಅಂತೂ ಗಿಡದ ತುಂಬ ಬರುತ್ತೆ. ಎಷ್ಟು ಹೂವು ಇದೆ ನೋಡಿ, ತುಂಬ ಹೂವು ಇದೆ. ಆದರೆ ಇನ್ನೂ ಕಾಯಾಗಿಲ್ಲ. ಕಾಯು ಅಷ್ಟೇ, ನಾನು ಇದನ್ನು ನೋಡಿದ್ದೀನಿ. ಇದೊಂಥರ ಬೇರೆ ಜಾತಿ ತಳಿ. ಇದು ತುಂಬ ಚೆನ್ನಾಗಿ ಕಾಯಿ ಬರುತ್ತೆ. ಗಿಡದ ತುಂಬ ಕಾಯಿ ಬರುತ್ತೆ. ಗೊಂಚಲು ಥರ ಬಿಡುತ್ತೆ. ಇಲ್ಲಿ 2 ಗಿಡ ಇದೆ. 2 ಗಿಡದಲ್ಲೂ ಹಂಗೆ ಬಿಟ್ಟಿದೆ ನೋಡಿ. ಹೂವನ್ನ ಎಷ್ಟೊಂದು ಹೂವು ಇದೆ ಅಂದರೆ ಲೆಕ್ಕನೇ ಮಾಡೋಕ್ಕಾಗಲ್ಲ, ಅಷ್ಟು ಹೂವು ಇದೆ. ತುಂಬ ಚೆನ್ನಾಗಿದೆ. ಕಾಯಿನೂ ಹಾಗೆ ಬರುತ್ತೆ, ಆದರೆ ಕಾಯಾಗೋದು ತುಂಬ ಲೇಟ್. ಇದು ಫಸ್ಟ್ ಸೀಸನಲ್ಲಿ. ಅದೇ ನೆಕ್ಸ್ಟ್ ಸೀಸನ್ ಬರೋ ಅಷ್ಟೊತ್ತಿಗೆ ಕಾಯಿ ಬೇಗ ಆಗುತ್ತೆ. ಫಸ್ಟ್ ಸೀಸನಲ್ಲಂತೂ ತುಂಬ ಲೇಟು ಕಾಯಿ ಆಗೋದು. ಹಾಗೆ ಬದನೆಕಾಯಿ ಗಿಡನೂ ಇದೆ ಒಂದು, ಮತ್ತು ಇದು ಕನಕಾಂಬರ ಗಿಡನೂ ಇದೆ. ಹೂವು ಎಷ್ಟೊಂದು ಬರುತ್ತೆ ಅಂದರೆ ಒಂದು ಮೊಳದಷ್ಟು ಹೂವು ಸಿಗುತ್ತೆ. ತುಂಬ ಚೆನ್ನಾಗಿದೆ. ಸ್ವಲ್ಪ ಅವ್ರು ಮೇಂಟೆನೆನ್ಸ್ ಅಷ್ಟು ಇದಾಗ ಮಾಡೋಲ್ಲ. ಅಷ್ಟು ಅಂದರೆ ಅವ್ರು ಮಾಡೋಕ್ಕೆ ಟೈಮೂ ಇಲ್ಲ ಅದನ್ನು. ಅದರಿಂದ ಏನೋ ಅವರು ಇದಾದಾಗ ಟೈಮ್ ಇದ್ದಾಗ ನೀರು ಹಾಕ್ತಾರೆ. ಇದರಲ್ಲಿ ಒಂದು 3 ದಾಸವಾಳ ಇದೆ, ಬೀಟ್ರೂಟ್ ಕಲರು. ಅದು ಗಿಡ ಅಲ್ಲ, ಮರನೇ ಆಗ್ಬಿಟ್ಟೈತೆ. ಎಷ್ಟು ದೊಡ್ಡದಾಗಿದೆ ಅಂದರೆ ಹೂವನ್ನೇ ಅಲ್ಲಿ ಹಾರ್ವೆಸ್ಟ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಮೇಲೋಗಿದೆ. ಅದು ರಾಸಿ ಹೂವು ಬರುತ್ತೆ. ಅವ್ರ ಊರಿನಲ್ಲಿ ಅರ್ಧ ಊರವ್ರು ಬಂದು ಇಲ್ಲೇ ಹೂವು ಹಾರ್ವೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ತುಂಬ ಹೂವು ಅಂದರೆ ದೊಡ್ಡ ಬುಟ್ಟಿ ತುಂಬ ಒಂದು 3 ಬುಟ್ಟಿ 4 ಬುಟ್ಟಿ ಹೂವು ಬರುತ್ತೆ ಡೈಲಿ. ನೋಡಿ ಹೆಂಗಾಗಿದೆ ಗಿಡ. ಎಲ್ಲ ಮರ ರೆಬ್ಬೆಗಳು ದಪ್ಪ ಆಗ್ಬಿಟ್ಟೈತೆ. 3 ಗಿಡ ಇದೆ, 3 ಗಿಡನೂ ಹಂಗೆ ಆಗ್ಬಿಟ್ಟಿದೆ, ಮೇಲೋಗ್ಬಿಟ್ಟಿದೆ ತುಂಬ ಜಾಸ್ತಿ. ಅದನ್ನು ಕಟ್ ಮಾಡಿಲ್ಲ. ನಾನು ಈ ಸಲ ಹೇಳಿದ್ದೀನಿ ಕಟ್ ಮಾಡಿಬಿಡಿ ಅದನ್ನು. ಇವಾಗ ಎಲೆ ಚಿಗುರು ಕಾಲ ಅಲ್ವಾ, ಅವು ತುಂಬ ಚೆನ್ನಾಗಿ ಬರುತ್ತೆ ಅಂತ. ಅವರು ಟೈಮ್ ಇಲ್ಲದೆ ಪಾಪ ಅವ್ರು ಕಟ್ ಮಾಡಿಲ್ಲ. ಹೆಂಗಿದೆ ಅಂದರೆ ಹೂವು ಬಿಟ್ಟಾಗ ಬೆಳಗ್ಗೆ ಅರಳಿದಾಗ ನೋಡಿದ್ರೆ ಎಲೆನೂ ಕಾಣಿಸಲ್ಲ, ಕಡ್ಡಿನೂ ಕಾಣಿಸೋದಿಲ್ಲ. ಗಿಡ ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಗಿಡನೇ, ಅಷ್ಟು ಹೂವು ಅರಳಿರುತ್ತೆ. ಮತ್ತು ಅಲ್ಲಿ ಎಳ್ಳೆಣ್ಣೆ ಮಾಡ್ತಾರಲ್ಲ, ಆ ಗಿಡಗಳು ಕೂಡ ಇದೆ. ಆಮೇಲೆ ಹಸುಗಳಿದೆ, ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ತೆನೆ ಆಗಿಬಿಟ್ಟಿದೆ. ಆದರೂ ಸ್ವಲ್ಪ ಹಾಲು ಕೊಡ್ತಾಯಿದೆ, ಅದನ್ನು ಕರೀತಾರೆ ಅವರು. ಮತ್ತು 2 ಹುಳು ಹಸುನೂ ಇದೆ. ಅದರ ಒಂಥರ ಹಳ್ಳಿಲಿ ನೋಡೋಕ್ಕೆ ಚೆನ್ನಾಗಿರುತ್ತೆ, ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಮತ್ತು ಅವರು ಬೇಬಿ ಕಾರ್ನ್ ಅದನ್ನು ಬೆಳೀತಾರೆ, ಜೋಳನ. ಅದು ಎಲ್ಲ ಅದ್ರ ಸೊಪ್ಪೆಲ್ಲ ಇದಕ್ಕೆ ಹಾಕ್ತಾರೆ ಹಸುಗೆ. ತುಂಬ ಚೆನ್ನಾಗಿದೆ ತೋಟ ಅವ್ರದ್ದು. ಮತ್ತು ಅವರು ಒಂಥರ ಏನೋ ಚೆಂದ ಅಲ್ಲಿ ನೋಡೋಕ್ಕೆ. ಸುತ್ತಮುತ್ತಲಿನ ವಾತಾವರಣ, ಆ ಹಸುಗಳ ಕೂಗು ಸೌಂಡು ಎಲ್ಲ ತುಂಬ ಚೆನ್ನಾಗಿದೆ. ಇದು ಅಷ್ಟೇ. ಅಲ್ಲಿ ಇಲ್ಲೊಂದು ಸೀಬೆ ಗಿಡ ಇದೆ, ಅದು ಸುವರ್ಣಗೆಡ್ಡೆ. ಆ ಸೀಬೆ ಗಿಡ ಎಷ್ಟು ದೊಡ್ಡದಾಗಿದೆ ಅಂದರೆ ಇವಾಗ ಎಲೆ ಉದುರಿ ಚಿಗುರ್ತಾ ಐತೆ. ಕಾಯಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟು ತುಂಬ ಚೆನ್ನಾಗಿದೆ. ಸೀಸನ್ ಇಲ್ಲ ಅಲ್ವ ಇವಾಗ, ಅದಕ್ಕೆ ಬಿಟ್ಟಿಲ್ಲ. ಇದು ಒಂದು ಕ್ರೀಮು ಮತ್ತು ಪಿಂಕು ಮಿಕ್ಸು, ಎಷ್ಟು ಚೆನ್ನಾಗಿದೆ ಕಲರು. ಡಬಲ್ ಕಲರು ತುಂಬ ಚೆನ್ನಾಗಿದೆ. ತುಂಬ ರೇರ್ ಕಲರ್ ಇದು, ತುಂಬ ಚೆನ್ನಾಗಿದೆ. ಅದನ್ನು ಕೂಡ ಕಟ್ ಮಾಡ್ಬೇಕು ಸ್ವಲ್ಪ. ಅದು ಹೈಬ್ರಿಡ್ ಆದ್ದರಿಂದ ಪ್ರೂನಿಂಗ್ ಮಾಡಬೇಕಷ್ಟೇ. ಇವಾಗ ಕಟ್ ಮಾಡೋಕ್ಕಾಗಲ್ಲ, ಹೊಸ ಗಿಡನೇ. ಇದು ಕಾಂಪೌಂಡು ಮುಂದೆ ಇರೋದು. ನಾನು ಮೊದಲು ತೋರಿಸೋದು ಕಾಂಪೌಂಡ್ ಹಿಂದೆ ಇತ್ತಲಲ್ಲಿರೋದು ಗಿಡಗಳು. ಇದು ಕಾಂಪೌಂಡ್ ಮುಂದೆ ಹಾಕಿರೋ ಗಿಡಗಳು. ಅಲ್ಲೂ ಸುಮಾರು ಗಿಡಗಳು ಹಾಕಿದ್ದಾರೆ ಅವರು. ಇಲ್ಲಿ ಒಂಥರ ಕನಕಾಂಬರ ಕಲರ್ ದಾಸವಾಳ, ಮತ್ತು ಕಾಕಡ ಗಿಡ, ರೋಸ್ ಗಿಡ ಅಂತೂ ಎಷ್ಟು ದೊಡ್ಡ ಗಿಡ ಆಗಿತ್ತು ಅಂದರೆ ಮುಳ್ಳಂತೂ ಇಷ್ಟು ದಪ್ಪಾಯಿತು ಒಂದೊಂದು. ಅದು ಹೈಬ್ರಿಡು ಹೂವು, ದಪ್ಪ ಹೂವು ಬರುತ್ತೆ. ಅದನ್ನು ಮುಡ್ಕೊಳ್ಳೋಕ್ಕೆ ಆಗಲ್ದಿಲ್ಲ, ಫೋಟೋಗೆ ಹಾಕ್ಬೋದು ಅಷ್ಟೇ, ಅಷ್ಟು ದೊಡ್ಡ ಇರುತ್ತೆ. ಕಾಕಡ ಹೂವನು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಅವ್ರು ಒಂದು ಗಿಡ ಹಾಕಿದ್ದು ಎಷ್ಟೊಂದು ಗಿಡ ಆಗ್ಬಿಟ್ಟೈತಿ ಅಂತ. ಇದನ್ನು ಕಟ್ ಮಾಡಿದ್ಮೇಲೆ ಇದು ಚಿಗುರು ಬಂದು ಮಗ್ಗೈತೈತಿ. ಇವಾಗ ಇದು ಹಂಗೆ ಬೆಳೆದ್ಬಿಟ್ಟಿತ್ತು, ಮನೆ ಮುಂದೆ ಇರೋದು. ಮನೆ ಮುಂದೆ 2 ಗಿಡ ಇದೆ. ಇವಾಗ ಕಾಕಡ ಗಿಡನೂ ಅಷ್ಟೇ, 1 ಗಿಡ ಹಾಕಿದ್ದಕ್ಕೆ 4 ಗಿಡ ಆಗೈತೆ. ಅವನು ಸ್ವಲ್ಪ ಅವರು ಆವಾಗಲೇ ಕಟ್ ಮಾಡಬೇಕಾಗಿತ್ತು, ಕಟ್ ಮಾಡಲಿಲ್ಲ. ಇವಾಗ ಹೂವು ಬಿಡ್ತೈತೆ ಅಂತ ಸುಮ್ಮನಿದ್ದಾರೆ. ಇವಾಗ ಗಿಡ ತುಂಬ ಮಗ್ಗಾಗೈತೆ ಚೆನ್ನಾಗಿ. ಅದು ಕಟ್ ಮಾಡಿದ್ಮೇಲೆ ಚಿಗುರು ಬಂದು ತುಂಬ ಚೆನ್ನಾಗಿ ಮಗ್ಬಿಟ್ಟೈತೆ. ಇನ್ನು ಹೂವು ಸ್ಟಾರ್ಟ್ ಆಗೈತೆ ಇದರಲ್ಲೂ. ಅದನ್ನು ಕಟ್ ಮಾಡಿ ಇದ್ರಲ್ಲಿ ಹೂವು ಬರ್ತೈತಲ್ಲ ಅಂತ ಹೇಳಿದ್ದೀನಿ ಅವ್ರಿಗೆ. ಅದು ಇದಕ್ಕೆ ಅಂದರೆ ಅವರು ಸ್ವಲ್ಪ ಮೇಂಟೆನೆನ್ಸ್ ಅಷ್ಟು ಚೆನ್ನಾಗಿ ಮಾಡೋಕ್ಕಾಗಲ್ಲ. ಅಂದರೆ ಅವ್ರಿಗೆ ಫ್ರೀ ಇರೋದಿಲ್ಲ ಕೆಲಸ. ಹಳ್ಳಿಲಿ ತುಂಬ ಕೆಲಸ ಇರುತ್ತಲ್ವ, ಅವ್ರಿಗೆ ಫ್ರೀ ಆದಾಗ ನೀರು ಹಾಕ್ತಾರೆ ಮತ್ತು ಗೊಬ್ಬರ ಹಾಕ್ತಾರೆ. ಆವಾಗ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ನೋಡಿ ಇಷ್ಟು ಬೆಳೆದು ಇದು ತುಂಬ ದೊಡ್ಡದಾಗ್ಬಿಟ್ಟಿತ್ತು, ಮಿಲಿ ಬಗ್ಸ್ ಆಗ್ಬಿಟ್ಟಿದ್ದು ಅದಕ್ಕೆ ಕಟ್ ಮಾಡಿಬಿಟ್ಟಿದ್ರು. ಅದರಲ್ಲಿ ಚಿಗುರು ಬಂದಮೇಲೆ ಶುದ್ಧ ಬೆಳೆದೈತೆ. ಇವಾಗ ಎಲ್ಲ ಮನೆ ಮುಂದೆ ಇರೋದು. ಇಲ್ಲಿ ನೋಡಿ ಎಷ್ಟು, 1 ಗಿಡ ಹಾಕಿದ್ದಕ್ಕೆ ಕಾಕಡ ಗಿಡ ಫುಲ್ ಅದೇ ಲೈನ್ ಮಾಡ್ಕೊಂಡು ಹೋಯ್ತಾ ಐತೆ, ಬೆಳ್ಕೊಂಡು ಪಕ್ಕ ಗಿಡಗಳು ಉಟ್ಕೊಂಡು. ತುಂಬ ಹೂವು ಬರುತ್ತೆ ಇದರಲ್ಲಿ. ಒಂದು ಮಾರಷ್ಟು ಸೀಸನಲ್ಲಂತೂ ಒಂದು ಮಾರ ಮೇಲೆ ಬರುತ್ತೆ. ಅಲವೇರಾದಲ್ಲಿ ಹೂವು ಬಂದಿತ್ತು ಅವಾಗ. ಇವಾಗ ನಾನು ಹೋಗೋಷ್ಟೊತ್ತಿಗೆ ಅದು ಇರಲಿಲ್ಲ, ಹೂವು ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಹೂವು ಬಂದಿತ್ತು ಇದರಲ್ಲಿ, ತುಂಬ ಚೆನ್ನಾಗಿತ್ತು ಹೂವು ಅವಾಗ. ಅದು 1 ಗಿಡ ಹಾಕಿದ್ರು, ಅದು ಒಂದು 3-4 ಗಿಡ ಆಗೈತೆ.
ಇದನ್ನೇ ನಾನು ಹೇಳಿದ್ದೆ ದಪ್ಪ ದಪ್ಪ ಗುಲಾಬಿ ಅಂತ, ಅದು ದೊಡ್ಡ ಗಿಡ ಆಗಿಬಿಟ್ಟಿತ್ತು, ಅದನ್ನು ಕಟ್ ಮಾಡಿಬಿಟ್ಟಿದ್ದಾರೆ. ಹೂವೆಲ್ಲ ಕಡಿಮೆ ಆಗಿತ್ತು, ಅದಕ್ಕೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ಇವಾಗ ನೋಡಿ ಇಷ್ಟು ಗಿಡಗಳವೆ ಅಲ್ಲಿ ಮನೆ ಮುಂದೆ ಮತ್ತು ಹಿಂದೆ ಎಲ್ಲ ಐತೆ ಗಿಡಗಳು, ಆದರೆ ಕಾಕಡ ಗಿಡಗಳು ಜಾಸ್ತಿ ಆಗಿಬಿಟ್ಟೈತೆ. ನೋಡಿ ಹಾಲು ಕರಿತಾ ಇದ್ದಾರೆ ಇಲ್ಲಿ. ಅದು ಒಂಥರ ಚೆಂದ, ನೋಡೋಕ್ಕೆ ಚೆಂದ. ಹಸುಗಳು ಹಾಲು ಕರಿಯೋದು ಎಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಹಾಗೆ ನೋಡ್ತಾ ಇದ್ದೀರಾ. ಹಾಗೆ ಪೂರ್ತಿ ವೀಡಿಯೋ ನೋಡಿ. ನಾನು ಮುಂದಿನ ವೀಡಿಯೋದಲ್ಲಿ ಬೇರೆ ಮಾಹಿತಿನ ನಾನು ತಿಳಿಸ್ತೀನಿ. ಇದು ಒಂದು ಲಿಕ್ವಿಡ್ ಮಾಹಿತಿನ ಹಾಕ್ತೀನಿ ನಾನು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆ ವೀಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ. ವೀಡಿಯೋನ ಪೂರ್ತಿ ನೋಡಿ, ಮಧ್ಯದಲ್ಲಿ ನೋಡಿದ್ರೆ ನಿಮಗೆ ಏನೂ ಅರ್ಥ ಆಗೋಲ್ಲ, ಸ್ವಲ್ಪ ನೋಡಿದ್ರೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ತೋಟದ ಜೊತೆಗೆ ಸಿಗ್ತೀನಿ. ನಾನು ವೀಡಿಯೋ ಮಾಡೋದು ಸ್ವಲ್ಪ ವೀಡಿಯೋ ಹಾಕೋದು ಲೇಟ್ ಆಯ್ತೈತೆ, ಅದು ವೀಡಿಯೋಗಳು ಐತೆ ಆದರೆ ಹಾಕೋಕ್ಕಾಯ್ತಾ ಇಲ್ಲ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ.